ಎರಡು ದಿನ ವಿಸ್ತರಣೆಯಾಗುತ್ತಾ ವಿಶೇಷ ಅಧಿವೇಶನ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿತ್ತು. ಇನ್ನು ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಒಲವನ್ನ ಕೂಡ ತೋರಿಸಿದ್ದಾರೆ. ಎರಡು ದಿನ ವಿಸ್ತರಣೆಯಾಗುತ್ತಾ ವಿಶೇಷ ಅಧಿವೇಶನ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಒಲವನ್ನ ತೋರಿಸಿದ್ದಾರೆ. ನರೇಗಾ ಚರ್ಚೆಯಲ್ಲಿ ಭಾಗವಹಿಸಲು ಶಾಸಕರಿಗೆ ಸೂಚನೆಯನ್ನ ನೀಡಲಾಗಿದೆ. ನರೇಗಾ ಸಂಬಂಧ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ನರೇಗಾ ವಿಷಯ ಚರ್ಚೆಗೆ ಅವಕಾಶವೇ ಸಿಕ್ಕಿಲ್ಲ. ಹೀಗಾಗಿ ವಿಶೇಷ ಅಧಿವೇಶನ ವಿಸ್ತರಣೆಯ ಬಗ್ಗೆ ಸಿಎಂ ಒಲವನ್ನ ತೋರಿಸ್ತಾ ಇದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಅಧಿವೇಶನ ವಿಸ್ತರಣೆ ಆಗಬಹುದು ಎನ್ನಲಾಗ್ತಾ ಇದೆ. ಜನವರಿ 30ರವರೆಗೆ ಈ ಒಂದು ವಿಶೇಷ ಅಧಿವೇಶನವನ್ನ ಕರೆಯಲಾಗಿರುವಂಥದ್ದು. ಆದರೆ ಮನ್ರೇಗಾ ವಿಚಾರ ಇನ್ನೂ ಕೂಡ ಚರ್ಚೆ ಆಗಿಲ್ಲ ಸದನದ ಕದನದೊಳಗೆ. ಆದರೆ ಈ ವಿಚಾರ ಚರ್ಚೆಯನ್ನ ಮಾಡಲೇಬೇಕು ಎನ್ನುವಂತಹ ಪಟ್ಟನ್ನ ಹಾಗೆ ಒಲವನ್ನ ಸಿಎಂ ಸಿದ್ದರಾಮಯ್ಯ ಅವರು ತೋರಿಸ್ತಾ ಇರುವಂಥದ್ದು. ಹೀಗಾಗಿ ಸೋಮವಾರ ಮತ್ತು ಮಂಗಳವಾರ ಅಂದರೆ ವಿಸ್ತರಣೆ ಆಗಬಹುದು ಎನ್ನಲಾಗ್ತಾ ಇರುವಂಥದ್ದು. ಫೆಬ್ರವರಿ 2 ಮತ್ತು ಫೆಬ್ರವರಿ 3ನೇ ತಾರೀಕಿನಂದು ಈ ಒಂದು ಅಧಿವೇಶನ ವಿಸ್ತರಣೆಯಾಗುವಂತಹ ಸಂದರ್ಭ ಕೂಡ ಇರುವಂಥದ್ದು. ಹೀಗಾಗಿ ವಿಶೇಷ ಅಧಿವೇಶನ ವಿಸ್ತರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಲವನ್ನ ತೋರಿಸ್ತಾರ. ಶಾಸಕಾಂಗ ಸಭೆಯಲ್ಲಿ ನರೇಗಾ ಚರ್ಚೆಯಲ್ಲಿ ಭಾಗವಹಿಸೋಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರು. ಅಭಿಷೇಕ್, ಈಗಾಗಲೇ ನೋಡಿ ಜನವರಿ 30ನೇ ತಾರೀಕು ಕೊನೆಯದಾಗಿ ಅಧಿವೇಶನದ ದಿನ ಆಗಿತ್ತು. ಆದರೆ ಇನ್ನೆರಡು ದಿನಗಳ ಕಾಲ ವಿಸ್ತರಣೆಯಾಗುವಂತಹ ಒಂದು ಒಲವನ್ನ ಸಿಎಂ ಸಿದ್ದರಾಮಯ್ಯ ಅವರು ತೋರಿಸ್ತಿದ್ದಾರೆ ಎನ್ನಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಅಭಿಷೇಕ್? ಕಾವ್ಯ, ಮನ್ರೇಗಾ ಯೋಜನೆ ವಿಚಾರವಾಗಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿದ್ರು. ಅಲ್ಲಿ ಪ್ರಮುಖವಾಗಿ ಶಾಸಕರು, ಸಚಿವರು ಸೇರಿದಂತೆ ಒಂದು ಅಭಿಪ್ರಾಯನ ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು. ವಿಶೇಷ ಅಧಿವೇಶನ ಕರೆದು ಇಷ್ಟು ದಿನ ಆದ್ರೂ ಕೂಡ ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಅಧಿವೇಶನದ ಕಲಾಪದಲ್ಲಿ ಮನ್ರೇಗಾ ಯೋಜನೆ ಚರ್ಚೆ ಆಗಿಲ್ಲ. ಈ ನಿಟ್ಟಿನಲ್ಲಿ ನಾವು ಮನ್ರೇಗಾ ವಿಚಾರವನ್ನ ಮತ್ತೆ ವಿಪಕ್ಷಗಳು ಕರೆದಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ 2 ದಿನಗಳ ಕಾಲ ಈ ಒಂದು ವಿಶೇಷ ಅಧಿವೇಶನ ಇದೆ ಅದನ್ನ 2 ದಿನಗಳ ಕಾಲ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ನಾಳೆ ವಿಶೇಷ ಅಧಿವೇಶನ ಕೊನೆಗೊಳ್ಳಬೇಕಿತ್ತು, ಅದು ಮತ್ತಷ್ಟು 2 ದಿನ ಕಾಲ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಇದಾಗಲೇ ಐಸಿಸಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ವರಿಷ್ಠರಾಗಿರ್ಬೋದು ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮನ್ರೇಗಾ ಯೋಜನೆ ವಿಚಾರವಾಗಿ ದೇಶಾದ್ಯಂತ ಹೋರಾಟ ಆಗ್ತಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಯೋಜನೆಯನ್ನ ಸಮರ್ಥವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕು ಮತ್ತು ಶಾಸಕರು ಮತ್ತು ಸಚಿವರು ಈ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ನಲ್ಲೂ, ಪ್ರತಿ ಪಂಚಾಯತಿಗಳಲ್ಲೂ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಹೋರಾಟವನ್ನ ಒಂದು ಅಭಿಯಾನ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಹೀಗಾಗಿ ನಿನ್ನೆ ಒಂದು ಸಭೆಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಮಾತನ್ನ ಹೇಳಿದ್ದಾರೆ. ಪ್ರತಿ ಶಾಸಕರು ಮತ್ತು ಸಚಿವರು ಸದನದಲ್ಲಿ ಮಾತನಾಡಬೇಕು. ಸಚಿವರು ಈ ಒಂದು ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾದ್ರೆ ಶಾಸಕರು ಅವರಿಗೆ ಬೆನ್ನಿಗೆ ನಿಲ್ಲುವಂತ ಒಂದು ಕೆಲಸ ಆಗ್ಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇನ್ನೂ 2 ದಿನಗಳ ವಿಶೇಷ ಅಧಿವೇಶನ ಕರೆಯುವಂತ ಒಂದು ಸಾಧ್ಯತೆ ಅದರ ಒಂದು ಆಗುಗಳ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ನಾಳೆ ಕೊನೆಗೊಳ್ಳುವಂತ ಅಧಿವೇಶನ ಮತ್ತಷ್ಟು 2 ದಿನ ಕಾಲ ವಿಸ್ತಾರ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.